ಎಲ್ಲರಿಗೂ ನಮಸ್ಕಾರ. ಮುಂದಿನ 5 ವರ್ಷಗಳಲ್ಲಿ ಪ್ರಾಥಮಿಕ ಶಾಲೆ ಮತ್ತು ಮಿಡ್ಲ್ ಸ್ಕೂಲ್ ಈ 2 ಶಾಲೆಗಳಲ್ಲಿ 4-5 ವರ್ಷ ಮಕ್ಕಳು ಓದ್ತಾ ಇರಲ್ಲ. ಆ ಸಮಯದಲ್ಲಿ ನಾವು 5 ಮುಖ್ಯವಾದ ಬದಲಾವಣೆಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಅದರಿಂದ ಮಕ್ಕಳು ಮುಂದೆ ಜೀವನ ಮಾಡೋಕ್ಕೆ ಅನುಕೂಲವಾಗುತ್ತೆ. ಮೊದಲನೇದು ಏನು ಅಂತಂದರೆ, ಬೋಧನೆ ಕಡಿಮೆ ಮಾಡಬೇಕು, ಹೆಚ್ಚು ಕಲಿಕೆಗೆ ಅವಕಾಶ ಮಾಡಿಕೊಡ್ಬೇಕು. ಅಂದರೆ ಉಪಾಧ್ಯಾಯರು ಪಾಠಗಳನ್ನು ಹೆಚ್ಚಾಗಿ ಎಕ್ಸ್ಪ್ಲೈನ್ ಮಾಡ್ದೇನೆ ಮಕ್ಕಳೇ ಕಲಿಯುವಂತೆ ನಾವು ಪ್ರಯತ್ನ ಮಾಡಬೇಕು. ಅದು ಹೇಗೆ ಮಾಡ್ಬೋದು ಅಂದರೆ, ಪ್ರತಿನಿತ್ಯ ಅವರೇ ಓದಿ, ಅವರೇ ಪ್ರಶ್ನೆಗಳನ್ನು ಕೇಳಿ, ಅವರೇ ಉತ್ತರ ಹೇಳುವಾಗ ಮಾಡಬೇಕು. ಒಂದನೇದು. ಎರಡನೇದು, ಸಣ್ಣ ಸಣ್ಣ ಕಲಿಕೆಯ ಗುಂಪು ಅಂತ ಮಾಡಿ 3-4 ಜನ ಮಕ್ಕಳನ್ನ ಸೇರಿಸಿ ನೀವು ಏನು ಪಾಠ ಮಾಡಬೇಕು ಅಂತಿರ್ತೀರೋ ಆ ಪಾಠವನ್ನು 5 ಅಥವಾ 10 ನಿಮಿಷ ಓದಿ ಅವರವರೇ ಚರ್ಚೆ ಮಾಡಿಕೊಂಡು ಅವರೇ ಸಣ್ಣ ಪ್ರಶ್ನೆಗಳನ್ನು ಹಾಕ್ಕೊಂಡು ಉತ್ತರಗಳನ್ನು ನಿಮಗೆ ಹೇಳಬೇಕು. ಅಂದರೆ ಮಕ್ಕಳು ಹೆಚ್ಚು ಮಾತನಾಡುವುದನ್ನು ನೀವು ಕಲಿಸಬೇಕು, ನೀವು ಕಡಿಮೆ ಮಾತನಾಡಬೇಕು. ಶಾಲೆಯಲ್ಲಿ ಕಂಪ್ಯೂಟರ್ ಇದ್ದರೆ ಅಥವಾ ಮೊಬೈಲ್ನ ಯೂಸ್ ಮಾಡೋಕ್ಕೆ ನೀವು ಪರ್ಮಿಷನ್ ಕೊಟ್ಟಿದ್ರೆ, ಮೊಬೈಲ್ ಅಥವಾ ಕಂಪ್ಯೂಟ್ರಲ್ಲಿ ಅವರು AI, ChatGPT, ಜೆಮಿನಿ ಇಂಥ AI ಹೇಗೆ ಬಳಸಬೇಕು, ಯಾವ ರೀತಿ ಪ್ರಾಂಪ್ಟ್ ಮಾಡಬೇಕು, ಬರ್ತಕ್ಕಂಥ ಉತ್ತರವನ್ನು ಹೇಗೆ ಕಲ್ತ್ಕೋಬೇಕು, ಡಿಸ್ಕಸ್ ಹೇಗೆ ಮಾಡಬೇಕು ಅನ್ನೋದನ್ನು ಅವರೇ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು, ಅವರೇ ಹೇಳಬೇಕು. ಪ್ರತಿಯೊಬ್ಬ ಮಗುವಿಗೂ ಕಲಿಯುವುದಕ್ಕೆ ಆಸೆ ಇರುತ್ತೆ, ಕಲಿತುಕೊಳ್ಳಲಿಕ್ಕೂ ಸಹಿತ ಅವರಿಗೆ ಚಾನ್ಸ್ ಇರುತ್ತೆ ಮತ್ತು ಮೆದುಳು ಇರುತ್ತೆ. ಆದರೆ ನಾವು ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. 4ನೇದು, ಯಾವಾಗಲೂ ಚಟುವಟಿಕೆ ಆಧಾರಿತವಾಗಿರಬೇಕು ಕಲಿಕೆ. ಏನು ಹಾಗಂದರೆ, ಓದಿ 4-5 ಲೈನ್ಗಳನ್ನು ಬರೆದು ಆ ಲೈನ್ಗಳನ್ನು ಅವರೇ ಸ್ವತಃ ನಿಮಗೆ ಹೇಳಬೇಕು ಅಥವಾ ಶಾಲೆಯಲ್ಲಿ ಮಕ್ಕಳ ಮುಂದೆ ಹೇಳಬೇಕು. ಹೀಗೆ ಕಲಿಕೆಯ ಒಂದು ಪ್ರಧಾನ ಅಂಶ ಏನಾಗಿರಬೇಕು ಅಂದರೆ, ಮಕ್ಕಳೇ ಸ್ವತಃ ಕಲಿತು ಅವರೇ ಸ್ವತಃ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಬೇಕು. ಇದನ್ನು ನೀವು ಸಣ್ಣ ಸಣ್ಣ ಪ್ರಶ್ನೆಗಳ ಮೂಲಕ ಪ್ರಶ್ನೆಗಳನ್ನು ಕೇಳಿ ಅವರು ಸರಿ ಅಥವಾ ತಪ್ಪು ಅನ್ನೋದನ್ನು ಹೇಳ್ಬೋದು. ಈ ಮುಖ್ಯವಾಗಿ 5 ವರ್ಷಗಳಲ್ಲಿ ನೀವು ಹೀಗೆ ಕಲಿಕೆಯನ್ನು ಹೆಚ್ಚಿಸುವುದಕ್ಕೆ ಪ್ರಯತ್ನ ಮಾಡಿದರೆ ಮಕ್ಕಳಿಗೆ ಮುಂದೆ ಜೀವನ ಕೌಶಲ್ಯ ಬರುತ್ತೆ.